ದೀಪಾವಳಿಯು ನಮ್ಮೆಲ್ಲರ ಜೀವನದಲ್ಲಿ ಹೊಸ ಭರವಸೆ, ಉಜ್ವಲ ದಿನಗಳು ಮತ್ತು ಹೊಸ ಕನಸುಗಳನ್ನು ತರಲಿ ಎಂದು ಆಶಿಸುತ್ತಾ, ಕುಷ್ಟಗಿ ಕ್ಷೇತ್ರದ ಜನತೆಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾಗೂ ಬಲಿಪಾಡ್ಯಮಿ ಹಬ್ಬದ ಸಂಭ್ರಮ ಸಡಗರದ ಹಾರ್ದಿಕ ಶುಭಾಶಯಗಳನ್ನು ಮಾಜಿ ಸಚಿವರಾದ ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ತಿಳಿಸಿದ್ದಾರೆ. ಭೀಮಸೇನ್ ರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಬೆಳಕಿನ ಹಬ್ಬದ ದೀಪಾವಳಿ ಹಬ್ಬದ ನಿಮಿತ್ತ ನಮ್ಮ ನಾಡಿನ ಜನರೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ನರಕ ಚತುರ್ದಶಿ ಮೂಲಕ ಹಬ್ಬವನ್ನು ನಾವು ಪ್ರಾರಂಭವನ್ನು ಮಾಡಿ, ನಾಳಿನ ದಿವಸ ಅಮಾವಾಸ್ಯೆ ಆಗ್ತದೆ, ನಂತರ ಪಾಡ್ಯ. ಇವು ಎಲ್ಲವನ್ನು ಮಾಡುವ ಉದ್ದೇಶ ಇಷ್ಟೇ, ಭಾವೈಕ್ಯತೆಯಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಮಾನವ ಜನಾಂಗ ಅನ್ನೋದ್ರ ಜೊತೆಗೆ ಲಕ್ಷ್ಮಿಯನ್ನು ಪೂಜಿಸ್ತಕ್ಕಂಥ ಒಂದು ಪರಿಪಾಠವನ್ನು ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ದೀಪಾವಳಿ ಅಂದರೆ ದೀಪವನ್ನು ಬೆಳಗಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸುವ ಜೊತೆಗೆ ಲಕ್ಷ್ಮಿಯನ್ನು ಪೂಜಿಸ್ತಕ್ಕಂಥ ಕೆಲಸ ಮಾಡುವುದರ ಮೂಲಕ. ಯಾಕೆಂದರೆ ನಾವು ವರ್ಷವಿಡೀ ದುಡಿದು ನಮ್ಮ ತಾಯಿ ಲಕ್ಷ್ಮಿ ನಮಗೆ ಆಶೀರ್ವದಿಸಿ ನಮ್ಮ ಜೀವನದ ಏಳಿಗೆಯನ್ನು ಬಯಸ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ನಾವು ಆ ಕೆಲಸವನ್ನು ಮತ್ತು ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸೋಣ. ಜೊತೆಗೆ ನಮಗೆ ಆ ತಾಯಿ ಭೂಮಾತೆ ಆ ಲಕ್ಷ್ಮಿಯ ರೂಪದಲ್ಲಿ ನಮ್ಮೆಲ್ಲರಿಗೆ ಶುಭವನ್ನು ಕೊಡಲಿ ಅಂತ ಹೇಳಿ ಪ್ರತಿಯೊಬ್ಬರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ.